ಇತ್ತೀಚೆಗೆ ನೇಪಾಳದಲ್ಲಿ ನಡೆದಂತಹ ಒಂದು ದೊಡ್ಡ ಗಲಭೆ ಇಡೀ ಅಲ್ಲಿನ ಒಂದು ಸರ್ಕಾರವನ್ನೇ ಪತನ ಆಗುವಂತೆ ಮಾಡಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಜೆನ್ಜಿ ಯಾವ ರೀತಿ ರಸ್ತೆಗೆ ಇಳಿದು ಪ್ರತಿಭಟನೆಗಳನ್ನ ಮಾಡಿದ್ರು ಅನ್ನುವಂಥದಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಗಿತ್ತು. ಇದೀಗ ಸೇಮ್ ಸಿಚುವೇಶನ್ ಭಾರತದ ಲಡಾಖ್ ನಲ್ಲಿ ಉದ್ಭವ ಆಗಿದ್ದನ್ನ ಕೂಡ ನಾವು ಗಮನಿಸಿದೀವಿ. ಲಡಾಖ್ ನಲ್ಲಿ ಜೆನ್ಜಿ ಯೂತ್ಸ್ ಇವರೆಲ್ಲರೂ ಕೂಡ ಬೀದಿಗೆ ಇಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಬಂದಿರ್ತಾರೆ ಒಂದು 15 ದಿನಗಳಿಂದ. ಆ ಉಪವಾಸ ಸತ್ಯಾಗ್ರಹ ನಂತರದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಿನ್ನೆ ದೊಡ್ಡ ಹಿಂಸಾಚಾರನೆ ಅಂದ್ರೆ ಸೆಪ್ಟೆಂಬರ್ 24ಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಲಡಾಖ್ ನಲ್ಲಿ ಭುಗಿಲೆ ಏಳುತ್ತೆ. ಈ ಒಂದು ಹಿಂಸಾಚಾರದಲ್ಲಿ 4 ಜನ ಅಲ್ಲಿನ ನಾಗರಿಕರು ಸಾವನ್ನಪ್ತಾರೆ. ಸಿಆರ್ಪಿಎಫ್ ಪೊಲೀಸ್ ಸಿಬ್ಬಂದಿ ಹಾಗೂ ಅಲ್ಲಿನ ನಾಗರಿಕರು ಸೇರಿ ಏನಿಲ್ಲ ಅಂತಂದ್ರೂ 30ಕ್ಕೂ ಅಧಿಕ ಜನ ಗಾಯಗೊಂಡಿರುವಂತಹದ್ದು ಅಂತ ನೋಡ್ಬೋದು. ಅಂದ್ರೆ ಯಾವ ರೀತಿ ಲಡಾಖ್ ನಲ್ಲಿ ಒಂದು ಹಿಂಸಾಚಾರ ಭುಗಿಲೇಳುತ್ತೆ ಅಂದ್ರೆ ಯಾವ ರೀತಿ ಸಿಚುವೇಶನ್ ಕಂಟ್ರೋಲ್ ತಪ್ಪುತ್ತೆ ಅಂತಂದ್ರೆ ಅಲ್ಲಿ ಒಂದು ಕರ್ಫ್ಯೂನ ವಿಧಿಸ್ಬೇಕಾಗತ್ತೆ. ಅಶ್ರುವಾಯುವನ್ನ ಪೊಲೀಸರು ಅನಿವಾರ್ಯವಾಗಿ ಪ್ರಯೋಗ ಮಾಡ್ಬೇಕಾಗತ್ತೆ. ಗುಂಡನ್ನ ಹಾರಿಸ್ಬೇಕಾಗತ್ತೆ. ಅಂದ್ರೆ ಏನು ತಮ್ಮ ಒಂದು ಬಂದೂಕವನ್ನ ಅಲ್ಲಿ ಪ್ರಯೋಗ ಮಾಡ್ಬೇಕಾಗತ್ತೆ, ಗುಂಡನ್ನ ಹಾರಿಸ್ಬೇಕಾಗತ್ತೆ. ಅಂತಹ ಒಂದು ಸಿಚುವೇಶನ್ ಕೂಡ ಅಲ್ಲಿ ನಿನ್ನೆ ಕ್ರಿಯೇಟ್ ಆಗಿರುತ್ತೆ. ಅದಾದ ನಂತರದಲ್ಲಿ ಅಶ್ರುವಾಯು ಇರಬಹುದು ಅಥವಾ ಲಾಠಿ ಪ್ರಹಾರ ಇರಬಹುದು, ಇದೆಲ್ಲವನ್ನೂ ಕೂಡ ಆಗಿ ಈಗ ಪ್ರಸ್ತುತ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಪ್ರತಿಭಟನೆ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿನ ಒಂದು ಸಿಚುವೇಶನ್ ಇನ್ನು ಬೂದಿ ಮುಚ್ಚಿದ ಕೆಂಡದಂತೆ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ನಿಯಂತ್ರಣಕ್ಕೆ ಒಂದು ಹತೋಟಿಗೆ ತಗೊಂಡ್ ಬಂದಿದ್ದಾರೆ. ಅಂದ್ರೆ ಈ ಪ್ರತಿಭಟನೆಯಲ್ಲಿ ಮೇನ್ ಆಗಿ ಟಾರ್ಗೆಟ್ ಆಗಿದ್ದು ಏನು ಅಂತ ನಾವು ನೋಡುವುದಾದ್ರೆ ಬಿಜೆಪಿಯ ಕಚೇರಿಗಳು, ಸಿಆರ್ಪಿಎಫ್ ನ ವಾಹನಗಳು, ಬಿಜೆಪಿಯ ಅಲ್ಲಿನ ಕಚೇರಿಗಳು, ಜೊತೆಗೆ ಅಲ್ಲಿನ ಕಾರ್ಯಕಾರಿ ಆಡಳಿತ ಅಭಿವೃದ್ಧಿ ಕಚೇರಿಯನ್ನು ಕೂಡ ಬೆಂಕಿಯನ್ನ ಹಚ್ತಾರೆ. ಈ ರೀತಿ ಸಾಕಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗುತ್ತೆ ನಿನ್ನೆ ನಡೆದಂತಹ ಈ ಒಂದು ಹಿಂಸಾಚಾರದಲ್ಲಿ. ಹಾಗಾದ್ರೆ ಈ ಹಿಂಸಾಚಾರಕ್ಕೆ ಕಾರಣ ಏನು? ಈ ಪ್ರತಿಭಟನೆ ಸಡನ್ ಆಗಿ ಪ್ರತಿಭಟನೆ ಆಗೋದಿಕ್ಕೆ ಕಾರಣ ಏನು? ಪ್ರತಿಭಟನೆಕಾರರ ಬೇಡಿಕೆಗಳೇನು? ಇದೆಲ್ಲವನ್ನು ಕೂಡ ನಾವು ಒಂದೊಂದಾಗಿ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಲಡಾಖ್ ಜನರ ಏನು ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ, ಪ್ರತಿಭಟನಾಕಾರರ ಪ್ರಮುಖವಾಗಿ 4 ಬೇಡಿಕೆಗಳಿದೆ. ಆ 4 ಬೇಡಿಕೆಗಳಲ್ಲಿ ಅಂದ್ರೆ ಏನು ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಇದೆ, ಅದಕ್ಕೆ ಸಂಪೂರ್ಣ ರಾಜ್ಯದ ಸ್ಥಾನಮಾನ ಸಿಗಬೇಕು. ಜೊತೆಗೆ ಸಾಂವಿಧಾನಿಕವಾಗಿ ಬುಡಕಟ್ಟು ಜನಾಂಗ ಏನಿದ್ದಾರೆ ಅವರಿಗೆ ಸ್ಥಾನಮಾನ ಸಿಗಬೇಕು. ಆ ನಂತರದಲ್ಲಿ ಇತರೆ ಬುಡಕಟ್ಟು ರಾಜ್ಯಗಳಲ್ಲಿ ಏನು ಒಂದು ಸಾಂವಿಧಾನಿಕವಾಗಿ ಒಂದು ಸವಲತ್ತುಗಳನ್ನ ನೀಡಲಾಗಿದೆ, ಅದೇ ತರ 6ನೇ ವೇತನ ಆಯೋಗಕ್ಕೆ ಇವ್ರನ್ನು ಕೂಡ ಸೇರಿಸ್ಬೇಕು, ಸೇರ್ಪಡೆಯನ್ನ ಮಾಡಬೇಕು. ಜೊತೆಗೆ ಅಲ್ಲಿನ ಒಂದು ಸ್ಥಳೀಯ ನಿವಾಸಿಗಳೇನಿರ್ತಾರೆ ಅವರಿಗೆ ಒಂದು ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿಯನ್ನ ನೀಡಬೇಕು. ಈ ರೀತಿಯಾಗಿ ಒಂದು 4 ಪ್ರಮುಖ ಬೇಡಿಕೆಗಳು ಅವರಲ್ಲಿದೆ. ಹಾಗೆ ಕಾರ್ಗಿಲ್ ಮತ್ತೆ ಲೇಹ್ ಏನಿದೆ ಇವಕ್ಕೆ ಪ್ರತ್ಯೇಕವಾಗಿ ಲೋಕಸಭಾ ಸ್ಥಾನಗಳನ್ನ ನೀಡಬೇಕು ಅನ್ನುವಂತಹ ಒಂದಷ್ಟು ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಅಲ್ಲಿನ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ಸೊ ಈ ಪ್ರತಿಭಟನೆ ಅಚಾನಕ್ ಆಗಿದ್ದ? ಖಂಡಿತವಾಗ್ಲೂ ಇಲ್ಲ. 15 ದಿನಗಳಿಂದ ಅಲ್ಲಿನ ಪರಿಸರವಾದಿ, ಪರಿಸರ ಪ್ರೇಮಿ ಹೋರಾಟಗಾರ ಸೋನಂ ವಾಂಗ್ಚುಕ್ ಅನ್ನುವಂಥ ಏನು ಒಂದು ಪರಿಸರವಾದಿಯ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಕರೆ ಕೊಟ್ಟಿರುವಂತಹದ್ದು. ಈ ಪ್ರತಿಭಟನೆ ಇಷ್ಟು ದಿನಗಳ ಕೂಡ ನಡೆದಿರುವಂತಹದ್ದು. ಮೊದಲಿಗೆ 15 ದಿನಗಳ ಕಾಲ ವಾಂಗ್ಚುಕ್ ಉಪವಾಸವನ್ನ ಕೂರ್ತಾರೆ. ಆದ್ರೆ ಅಚಾನಕ್ ಆಗಿ ಸೆಪ್ಟೆಂಬರ್ 24ಕ್ಕೆ ಏನು ಈ ಒಂದು ಹಿಂಸಾಚಾರ ಅಂದ್ರೆ ಉಪವಾಸಕ್ಕೆ ಕೂತಿರುವಂತಹವರು ಆ ಒಂದು ಅವರ ಒಂದು ಬೌಂಡರಿಯಿಂದ ಹೊರಗಡೆ ಬಂದು ಒಂದು ದೊಡ್ಡ ಉದ್ರಿಕ್ತವಾಗಿ ಒಂದು ಪ್ರತಿಭಟನೆಯನ್ನ ಮಾಡಲು ಆರಂಭಿಸ್ತಾರೆ. ಆ ನಂತರದಲ್ಲಿ ಈ ಹಿಂಸಾಚಾರ ಭುಗಿಲೇಳುವುದು. ಈ ಹಿಂಸಾಚಾರ ಯಾವಾಗ ಭುಗಿಲೇಳುತ್ತೋ ಆಗ ವಾಂಗ್ಚುಕ್ ತಮ್ಮ ಉಪವಾಸವನ್ನ ಹಿಂಪಡಿತಾರೆ, ಅಲ್ಲಿಗೆ ಅಂತ್ಯವನ್ನ ಗೊಳಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ವಾಂಗ್ಚುಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತಹದ್ದು. ಸೊ ಇದು ಎಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಅನ್ನುವಂಥದ್ದನ್ನ ನಾವು ನೋಡುವುದಾದ್ರೆ 2019 ಆಗಸ್ಟ್ 5ರಂದು ಏನು ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಇರುತ್ತೆ ಅದು ರದ್ದಾಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಆರ್ಟಿಕಲ್ ಅನ್ನ ರದ್ದು ಮಾಡುತ್ತೆ. ಅದಕ್ಕೆ ಮುಂಚೆಯಿಂದಲೂ ಕೂಡ ಲಡಾಖ್ 2003, 2002, 2003 ಪೀರಿಯಡ್ ಇರುತ್ತೆ. ಆ ಒಂದು ಪೀರಿಯಡ್ ಇಂದಲೂ ಕೂಡ ಅಲ್ಲಿನ ಒಂದು ಯೂತ್ಸ್ ಅಥವಾ ಪ್ರತಿಭಟನಾಕಾರರು ಒಂದು ವಾದವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ 2003, 2004 ಆ ಪೀರಿಯಡ್ ಅಲ್ಲಿ ಏನು ಲಡಾಖ್, ಲೇಹ್, ಜಮ್ಮು ಕಾಶ್ಮೀರದ ಭಾಗವೇ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮನ್ನ ಅಂದ್ರೆ ಲಡಾಖ್ ಜನರನ್ನ
ಜಮ್ಮು ಕಾಶ್ಮೀರದ ಒಂದು ಆಡಳಿತ ತುಳಿತಾ ಇದೆ ಅಥವಾ ನಮ್ಮ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕೂಗಿರುತ್ತೆ. ಆಗಿನಿಂದಲೂ ಕೂಡ ಅಲ್ಲಿನ ಜನ, ಲಡಾಖ್ನ ಜನ ನಮಗೆ ಒಂದು ಪ್ರತ್ಯೇಕವಾಗಿ ಕೇಂದ್ರಾಡಳಿತ ಪ್ರದೇಶವನ್ನ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಗಳನ್ನ ಇಟ್ಕೊಂಡೇ ಬಂದಿರ್ತಾರೆ. ಸೊ ಅದಾದ ನಂತರದಲ್ಲಿ 2019ರಲ್ಲಿ ಕೊನೆಗೂ ಏನು ಜಮ್ಮು ಕಾಶ್ಮೀರ ಅಂದ್ರೆ ವಿಧಾನಸಭೆ ಇದ್ದಂತಹ ಜಮ್ಮು ಕಾಶ್ಮೀರನ ಸಪರೇಟ್ ಮಾಡುತ್ತೆ. ಹಾಗೂ ಲೇಹ್ ಮತ್ತೆ ಕಾರ್ಗಿಲ್ ಇದ್ದಂತಹ ಒಂದು ಪ್ರದೇಶವನ್ನ ಅಂದ್ರೆ ಲಡಾಖ್ ನ ಸಪರೇಟ್ ಆಗಿ 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಸರ್ಕಾರ ಘೋಷಣೆ ಮಾಡುತ್ತೆ. ಸೊ ಆ ನಂತರದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವಾಗ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಆಗುತ್ತೋ ಆ ನಂತರದಿಂದ ಈಗ ನಮಗೆ ಪ್ರತ್ಯೇಕ ಅಂದ್ರೆ ರಾಜ್ಯದ ಸ್ಥಾನಮಾನ ಬೇಕು, ನಮ್ಮನ್ನ ಪ್ರತ್ಯೇಕ ಒಂದು ರಾಜ್ಯ ಅಂತ ಘೋಷಣೆ ಆಗ್ಬೇಕು, ರಾಜ್ಯದ ಸ್ಥಾನಮಾನಗಳು ನಮಗ್ ಸಿಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ 2019ರಿಂದ ಇಲ್ಲಿವರೆಗೂ ಹಲವಾರು ಬಾರಿ ಪ್ರತಿಭಟನೆಗಳು ಆಗಿದೆ, ವಾದ ವಿವಾದಗಳು ಕೂಡ ಆಗಿದೆ. ಆದ್ರೆ ಈ ಲೆವೆಲ್ಗೆ ಒಂದ್ ರೀತಿ ಹಿಂಸಾಚಾರ ಭುಗಿಲೆದ್ದಿರ್ಲಿಲ್ಲ, ಈ ಒಂದು ಮಟ್ಟಕ್ಕೆ ಆ ಪ್ರತಿಭಟನೆ ಹೋಗಿರಲಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನೇಪಾಳದಲ್ಲಿ ಜೆನ್ಜಿ ಏನು ಜನರೇಷನ್ ಅವರು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಇಲ್ಲಿ ಒಂದು ಪ್ರತಿಭಟನೆ ಆಗೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಕೆಲವೊಬ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಸೊ ಅದು ಒಂದು ಸೈಡ್ ಸ್ಟೋರಿ ಆದ್ರೆ, ಮತ್ತೊಂದು ನಿಟ್ಟಿನಲ್ಲಿ ನಾವಿಲ್ಲಿ ಯೋಚನೆ ಮಾಡೋದಾದ್ರೆ ಇದು ಪ್ಯೂರ್ಲಿ ಪೊಲಿಟಿಕಲ್ ಇಂದ ಆಗಿರುವಂತಹ ಅಂದ್ರೆ ಪೊಲಿಟಿಕಲ್ ಪ್ರಚೋದಿತ ಒಂದು ಗಲಭೆ ಅಂತಲೂ ಕೂಡ ಹೇಳಲಾಗ್ತಿದೆ. ಇದಕ್ಕೇನ್ ಕಾರಣ ಅಂತಂದ್ರೆ ಬಿಜೆಪಿನ ಅಲ್ಲಿನ ಒಂದು ಗೃಹ ಇಲಾಖೆ ಅಂದ್ರೆ ಆ ಒಂದು ಗೃಹ ಇಲಾಖೆ ಆರೋಪ ಮಾಡ್ತಾ ಇರುವಂತಹದ್ದು ಲಡಾಖ್ ನಲ್ಲಿ ಇದಕ್ಕೆ ಕಾಂಗ್ರೆಸ್ ಒಂದು ಕುಮ್ಮಕ್ಕಿದೆ. ಈ ಒಂದು ಗಲಭೆ, ಈ ಒಂದು ಪ್ರತಿಭಟನೆಗೆ ಕಾರಣ ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಇಷ್ಟು ದೊಡ್ಡವಾದಂತ ಒಂದು ಗಲಭೆ ಆಗಿರೋದು. ಅದ್ರಲ್ಲೂ ಬಿಜೆಪಿಯ ಕಚೇರಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಒಂದು ಸೋನಂ ವಾಂಗ್ಚುಕ್ ಅಂದ್ರೆ ಪರಿಸರವಾದಿ ಸೋನಂ ವಾಂಗ್ಚುಕ್. ಸೊ ಅವರ ಒಂದು ಪ್ರಚೋದನೆ ಜೊತೆಗೆ ಕಾಂಗ್ರೆಸ್ನ ಒಂದು ಕುಮ್ಮಕ್ಕಿನಿಂದಲೇ ಇಷ್ಟು ದೊಡ್ಡ ಪ್ರತಿಭಟನೆ ಗಲಭೆ ಆಗಿರುವಂತಹದ್ದು ಅಂತ ಆರೋಪವನ್ನ ಅಲ್ಲಿನ ಒಂದು ಗೃಹ ಇಲಾಖೆ ಮಾಡಿರುವಂತಹದ್ದು. ಹಾಗಾದ್ರೆ ಸುಮ್ನೆ ಆರೋಪ ಮಾಡ್ತಾ ಇದ್ದಾರಾ ಲಡಾಖ್ನ ಗೃಹ ಇಲಾಖೆ? ಅಂದ್ರೆ ಜಸ್ಟ್ ಪೊಲಿಟಿಕಲಿ ಒಂದು ವಾಕ್ಸಮರಕ್ಕೋಸ್ಕರ ಈ ರೀತಿ ಏನಾದ್ರು ಮಾಡ್ತಿದಾರ? ನೋ ಚಾನ್ಸೇ ಇಲ್ಲ. ಯಾಕಂದ್ರೆ ಅವರು ಒಂದು ಪ್ರೂಫ್ ಅನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಆ ಒಂದು ಪ್ರತಿಭಟನೆಯಲ್ಲಿ ಒಬ್ಬ ಯಾರು ಇನ್ವಾಲ್ವ್ ಆಗಿದ್ರಲ್ಲ ಅದರಲ್ಲಿ ಅಲ್ಲಿನ ಒಂದು ಸ್ಥಳೀಯ ಕಾಂಗ್ರೆಸ್ನ ಕೌನ್ಸಿಲ್ ನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ, ಆತನ ಹೆಸರು ಪುತ್ಸಂಗ್ ಅಂತ. ಆತ ಭಾಗಿಯಾಗಿರುವಂತಹದ್ದು ಕ್ಲಿಯರ್ ಕಟ್ ಆಗಿ ಆತ ತನ್ನ ಕೈಯಲ್ಲಿ ಒಂದು ಪೈಪ್ ಅನ್ನ ಹಿಡ್ಕೊಂಡು ಅಲ್ಲಿ ನಿಂತಿರುವಂತಹ ಒಂದು ಫೋಟೋವನ್ನ ಬಿಜೆಪಿ ಹಾಗೂ ಅಲ್ಲಿನ ಒಂದು ಸರ್ಕಾರ ಬಿಡುಗಡೆ ಮಾಡಿ ಈ ಒಂದು ಆರೋಪವನ್ನ ಮಾಡಿದೆ. ಎಸ್, ಇದು ಕಾಂಗ್ರೆಸ್ನ ಕುಮ್ಮಕ್ಕಿನಿಂದಲೇ ನಡೆದಂತಹ ಒಂದು ಗಲಭೆ ಅನ್ನುವಂತಹ ಒಂದು ಆರೋಪವನ್ನ ಈಗ ಮಾಡಿರುವಂತಹದ್ದು ಬಿಜೆಪಿಗರು. ಸೊ ಅಲ್ಲಿನ ಸರ್ಕಾರ ಇನ್ನೊಂದು ಆರೋಪವನ್ನ ಮಾಡಿದೆ. ವಾಂಗ್ಚುಕ್ ಅಂತಂದ್ರೆ ಈ ಸೋನಂ ವಾಂಗ್ಚುಕ್ ತುಂಬಾ ದಿನಗಳ ಹಿಂದೆಯಿಂದನು ಅಂದ್ರೆ ಅವ್ರು ಯಾವಾಗ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದಲೂ ಕೂಡ ಅವ್ರಿಗೆ ಸರ್ಕಾರ ಮನವಿಗಳನ್ನ ಮಾಡ್ತಾ ಬಂದಿದೆ. ಈ ಪ್ರತಿಭಟನೆಯನ್ನ ನಿಲ್ಲಿಸಿ, ಈ ಪ್ರತಿಭಟನೆಯನ್ನ ಮಾಡಬೇಡಿ, ಇದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿ ಆಗತ್ತೆ ಅನ್ನುವಂತಹ ಎಷ್ಟೇ ಅವರ ಒಂದು ಮನವೊಲಿಸೋ ಪ್ರಯತ್ನ ಪಟ್ಟರೂ ಕೂಡ ಅವರು ತಮ್ಮ ಪ್ರತಿಭಟನೆಯನ್ನ ನಿಲ್ಲಿಸಲಿಲ್ಲ. ಬದಲಾಗಿ ಇನ್ನಷ್ಟು ಅಲ್ಲಿನ ಜನರನ್ನ ರೊಚ್ಚಿಗೆ ಏಳಿಸ್ತಾ ಬಂದ್ರು. ಅದು ಯಾವ ರೀತಿ ಅಂತಂದ್ರೆ, ಏನು ನೇಪಾಳದಲ್ಲಿ ಜೆನ್ಜಿ ಒಂದು ದೊಡ್ಡ ಗಲಭೆ ಆಯ್ತಲ್ಲ, ಅದನ್ನ ಉದಾಹರಣೆಯಾಗಿ ಇಟ್ಕೊಂಡು ಆ ಒಂದು ಪ್ರತಿಭಟನೆಯ ಒಂದು ಉದಾಹರಣೆಯನ್ನಾಗಿ ಇಟ್ಕೊಂಡು ಆ ಒಂದು ಪ್ರತಿಭಟನೆಯ ಒಂದು ಉಲ್ಲೇಖವನ್ನ ಮಾಡ್ತಾ ಅಲ್ಲಿನ ಒಂದು ಯೂತ್ಸ್ ನ ಇನ್ನಷ್ಟು ರೊಚ್ಚಿಗೇಳಿಸ್ತಾ ಈ ಒಂದು ಪ್ರತಿಭಟನೆ, ಈ ಒಂದು ಗಲಭೆಗೆ ಅವರೇ ಮೂಲ ಕಾರಣ ಆದ್ರು ಅನ್ನುವಂತಹ ಒಂದು ಆರೋಪವನ್ನ ಅಲ್ಲಿನ ಸರ್ಕಾರ ಮಾಡಿದೆ. ಸೊ ಇದಕ್ಕೆ ಸೋನಂ ವಾಂಗ್ಚುಕ್ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ. ಈ ಒಂದು ಆರೋಪವನ್ನ ಸರಾಸಗಟಾಗಿ ತಳ್ಳಿ ಹಾಕ್ತಾರೆ. ಇದು ಸರ್ಕಾರ ತನ್ನ ಆಡಳಿತ ವೈಖರಿ, ತನ್ನ ಒಂದು ಆಡಳಿತ ಲೋಪವನ್ನ ಮುಚ್ಕೊಳ್ಳೋದಿಕ್ಕೆ ನನ್ನ ಮೇಲೆ ಮಾಡ್ತಿರುವಂತಹ ಒಂದು ಟೊಳ್ಳು ಆರೋಪ. ನಾನು ಯಾವುದೇ ಒಂದು ಕುಮ್ಮಕ್ಕಿನಿಂದನೋ ಆಗ್ಲಿ ಅಥವಾ ಏನೋ ಒಂದು ಪ್ರಚೋದನೆ ಮಾಡ್ಬೇಕು ಅಂತನೋ ಆಗ್ಲಿ ನಾನು ಈ ಒಂದು ಹೋರಾಟವನ್ನ ಮಾಡಿಲ್ಲ. ಇದು ನಾನು ಹೋರಾಟ ಮಾಡಿದ್ದು ನಮ್ಮ ಜನರಿಗೋಸ್ಕರ, ನಮ್ಮ ಜನರಿಗೆ ಒಂದು ಉತ್ತಮ ಸಮಾಜವನ್ನ ಕಲ್ಪಿಸಿಕೊಡೋಕೋಸ್ಕರ ನಾನು ಈ ಒಂದು ಹೋರಾಟವನ್ನ ಮಾಡಿದ್ದು ಅಂತ ಅವರು ಕೂಡ ತಳ್ಳಿ ಹಾಕಿದ್ದಾರೆ. ಸೊ ಸೋನಂ ವಾಂಗ್ಚುಕ್ ಅವರ ಪ್ರಕಾರ ಈ ಒಂದು ಲೇಹ್ ಲಡಾಖ್ ಏನಿದೆ ಇದೇನಾದ್ರೂ ಕೇಂದ್ರ ಆಡಳಿತ ಪ್ರದೇಶವೇ ಆಗಿ ಉಳಿದು ಹೋದ್ರೆ ಅಲ್ಲಿನ ಒಂದು ಕೈಗಾರಿಕೋದ್ಯಮಿಗಳೇನಿದ್ದಾರೆ ಅವರು ಅಲ್ಲಿನ ಒಂದು ಶ್ರೇಷ್ಠ ಪರಿಸರ ಸಂಪತ್ತನ್ನ, ವನ್ಯ ಸಂಪತ್ತನ್ನ, ಅಲ್ಲಿನ ಒಂದು ಪ್ರಕೃತಿಯ ಸಂಪತ್ತನ್ನ ಅವರು ಕೊಳ್ಳೆ ಹೊಡಿತಾರೆ, ಲೂಟಿ ಮಾಡ್ತಾರೆ ಅನ್ನುವಂಥದ್ದು
ಅಲ್ಲಿನ ಏನು ಸೋನಂ ವಾಂಗ್ಚುಕ್ ಅವರ ಆರೋಪ, ಜೊತೆಗೆ ಅವರು ಈ ಒಂದು ಪ್ರತಿಭಟನೆಯ ರೂವಾರಿ ಕೂಡ. ನಿನ್ನೆ ಯಾವಾಗ ಈ ಒಂದು ಪ್ರತಿಭಟನೆ ಹಿಂಸಾಚಾರದ ರೂಪ ತಾಳತ್ತೆ, ಅದಾದ ನಂತರ ಅವರು ತಮ್ಮ ಉಪವಾಸವನ್ನ ಕೈಬಿಟ್ಟಿದ್ದಾರೆ. ಸೊ ಈಗ ಪ್ರೆಸೆಂಟ್ ಲೇಹ್ ಲಡಾಖ್ ಅಲ್ಲಿ ಸ್ವಲ್ಪ ಸಿಚುವೇಶನ್ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳಬಹುದು. ಬಟ್ ಈಗ ಇಂಡೋ ಟಿಬೇಟಿಯನ್ ಪೊಲೀಸರನ್ನ ಕೂಡ ಹೆಚ್ಚುವರಿಯಾಗಿ ಅಲ್ಲಿ ಒಂದು ಸ್ಥಿತಿಗತಿಯನ್ನ ಸಂಭಾಳಿಸೋದಕ್ಕೆ ಮತ್ತೆ ನೆಕ್ಸ್ಟ್ ಇದೇ ರೀತಿಯಾದ ಸಿಚುವೇಶನ್ಸ್ ಆದಾಗ ಕಂಟ್ರೋಲ್ ಮಾಡೋದಕ್ಕೆ, ಈ ರೀತಿ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಕಟ್ಟೆಚ್ಚರಕ್ಕೆ ನಿಯೋಜನೆ ಮಾಡಲಾಗಿರುವಂತಹದ್ದು ಟಿಬೇಟ್ ಹಾಗೂ ಏನು ಇಂಡೋ ಪೊಲೀಸರನ್ನ. ಜೊತೆಗೆ ಅಲ್ಲಿ ಆ ಒಂದು ಗಡಿಯಲ್ಲಿ CRP ತುಕಡಿ ಕೂಡ ಇರುವಂತಹದ್ದು. ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ, ಕರ್ಫ್ಯೂ ಅನ್ನ ವಿಧಿಸಲಾಗಿದೆ, ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂತಹದ್ದು. ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ ಲಡಾಖ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಂತ ನೋಡಬಹುದು. ಜೊತೆಗೆ ಅಲ್ಲಿನ ಜನರು ಈ ಒಂದು ದಂಗೆಯಿಂದ ಒಂದ್ ರೀತಿ ತುಂಬಾ ಆತಂಕಕ್ಕೆ ಒಳಗಾಗಿರುವಂತಹದ್ದು. ಒಂದ್ ಕಡೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿ ಕೂಡ ಆರೋಪ ಮಾಡಿ ಇದ್ರ ಬಗ್ಗೆ ತನಿಖೆಗೆ ಆಗ್ರಹಿಸಿದೆ. ಮತ್ತೆ ಸೋನಂ ವಾಂಗ್ಚುಕ್ ಹಾಗೂ ಪುಟ್ಸಂಗ್ ಕಾಂಗ್ರೆಸ್ ಕೌನ್ಸಿಲ್ನ ವ್ಯಕ್ತಿ ಪುಟ್ಸಂಗ್ ವಿರುದ್ಧವೂ ಕೂಡ ದಂಗೆಗೆ ಪ್ರಚೋದನೆ ನೀಡಿರುವಂತಹದ್ದು, ಗಲಭೆಗೆ ಪ್ರಚೋದನೆ ನೀಡಿರುವಂತಹದ್ದು ಅನ್ನುವಂತಹ ಒಂದು ಆಧಾರದಲ್ಲಿ FIR ಗಳನ್ನ ಕೂಡ ದಾಖಲು ಮಾಡಲಾಗಿರುವಂತಹದ್ದು. ಹಾಗಾದ್ರೆ ಲಡಾಖ್ ನಲ್ಲಿ ನಿನ್ನೆ ನಡೆದಂತಹ ಗಲಭೆಯನ್ನ ಕೇಂದ್ರ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ, ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಒಂದು ರಿಯಾಕ್ಟ್ ಮಾಡುತ್ತೆ, ಜೊತೆಗೆ ಯಾವ ರೀತಿ ಒಂದು ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಇಡೀ ಒಂದು ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಕಾದು ನೋಡ್ತಿರುವಂತಹದ್ದು. ಬಿಕಾಸ್ ಲಡಾಖ್ ಅನ್ನೋದು ಒಂದು ಪ್ಲೇಸ್, ಅದು ಯಾವ ರೀತಿ ಪ್ಲೇಸ್ ಅನ್ನ ಒಂದು ಜಿಯೋಪಾಲಿಟಿಕಲಿ ಕಟ್ಟು ಬಿದ್ದಿರುವಂತಹ ಒಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬಿಕಾಸ್ ಲಡಾಖ್ ಮೂಲಕ ಚೀನಾ ಆ ಒಂದು ಇಡೀ ಲಡಾಖನ್ನೇ ಕಬಳಿಸ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಇರುವಂತಹದ್ದು ಈ ಹಿಂದೆಯಿಂದಲೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರವೇ. ಸೊ ಇದು ತುಂಬಾ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ನಾವು ಮತ್ತೊಂದು ಆಂಗಲ್ ನಲ್ಲಿ ಯೋಚನೆ ಮಾಡಿದ್ರೆ ಪಕ್ಕಾ ಇದರಲ್ಲಿ ಇಂಟರ್ನ್ಯಾಷನಲ್ ಕೈವಾಡವೂ ಕೂಡ ಇದ್ದೇ ಇರತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಹುಟ್ಟುತ್ತೆ. ಇದಕ್ಕೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಳುತ್ತೆ, ಒಂದು ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಒಂದು ಕುತೂಹಲ. ಅದನ್ನು ಕೂಡ ಮುಂದಿನ ಬೆಳವಣಿಗೆಗಳನ್ನ ಕೂಡ ನಾನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.